ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಧರ್ಮಸ್ಥಳದ ಭಕ್ತರು ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸುಮಾರು 200 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಭಕ್ತ ವೃಂದ ಹೊರಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಧರ್ಮಸ್ಥಳ ಭಕ್ತರು ಯಾತ್ರೆ ಹೊರಟಿದ್ದಾರೆ. ಸುಮಾರು 200 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಭಕ್ತ ವೃಂದ ಹೊರಟಿರುವುದು. ಶಾಸಕ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಯಾತ್ರೆ ನಡೀತಾ ಇದೆ. ಇಂಟೆನ್ಷನ್ ಏನಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಷಡ್ಯಂತ್ರವನ್ನ ಖಂಡಿಸುವುದು. ಇದರ ಮೂಲಕ ಯಾತ್ರೆಯನ್ನ ಹೊರಟಿರೋದು. ಈ ಹಿಂದೆ ಕೂಡ ಸುಮಾರು 400 ಕಾರುಗಳ ಮೂಲಕ ಧರ್ಮಸ್ಥಳಕ್ಕೆ ಹೊರಟಿದ್ರು SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಅದಾದ್ಮೇಲೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಅಪಪ್ರಚಾರ ಆಗ್ತಾ ಇದೆ ಧರ್ಮಸ್ಥಳಕ್ಕೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಮೆರವಣಿಗೆ ಹೊರಟರು, ಯಾತ್ರೆ ಹೊರಟರು. ಹಾಗೆ ಈಗ ತೀರ್ಥಹಳ್ಳಿಯಿಂದ ಕೂಡ ಆರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ಅಂತ ಖಂಡಿಸಿ ಯಾತ್ರೆ ನಡೀತಾ ಇರೋದು. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆದಂತ ಪ್ರಕರಣ SIT ಎನ್ಕ್ವೈರಿ ಧರ್ಮಸ್ಥಳದ ಬಗ್ಗೆ ಕೋಟಿ ಕೋಟಿ ಜನರಿಗಿರುವಂಥ ಭಾವನೆಯಿಂದ ಮಸ್ಕ್ ಮಾಡುವಂಥ ಏನು ಪಿತೂರಿ ನಡೆದಿತ್ತು, ಇದರಿಂದ ಧರ್ಮಸ್ಥಳ ಮುಕ್ತ ಆಗಬೇಕು ಮತ್ತು ಪೂಜ್ಯ ಹೆಗಡೆಯವರ ಕುಟುಂಬಕ್ಕೇನು ಕಳಂಕ ಹಚ್ಚುವಂಥ ಒಂದು ಕುಟಿಲ ತಂತ್ರ ನಡೀತಾ ಇದೆ. ಅದರಿಂದ ಅಂಥವ್ರ ಮೇಲೆ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಮತ್ತೊಮ್ಮೆ ಎಲ್ರಿಗೂ, ಎಲ್ಲರ ಭಾವನೆಗಳಿಗೂ ಒಳ್ಳೆಯದನ್ನು ಮಾಡಬೇಕು ಮತ್ತು ಇದರಿಂದ ವಿಚಲಿತರಾಗಬಾರ್ದು ಅಂತೇಳಿ ಹೇಳಿ ಪೂಜ್ಯ ಹೆಗಡೆಯವರಿಗೂ ಕೂಡ ನಾವು ಬೆಂಬಲ ಸೂಚಿಸಿ ಇವತ್ತು ಧರ್ಮಸ್ಥಳ ಯಾತ್ರೆಯನ್ನು, ಕಾರಣ ಯಾತ್ರೆಯನ್ನು, ಧರ್ಮಯಾತ್ರೆಯನ್ನು ನಾವು ಇವತ್ತು ತೀರ್ಥಹಳ್ಳಿ ಕ್ಷೇತ್ರದಿಂದ ಮಾಡ್ತಾ ಇದ್ದೀವಿ.